ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಡ್ಡನ್ನು ಯಾವ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೆಡ್ಡನ್ನು ನಾವು ಒಂದು 6 ತಿಂಗಳಿಗೆ ಒಂದ್ಸಲನಾದ್ರೂ ಈ ರೀತಿ ಡೀಪ್ ಕ್ಲೀನನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಬೆಡ್ಡಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತಲ್ವ, ನಾವು ಡೈಲಿ ಮಲ್ಕೊಳ್ತಾ ಇರ್ತೀವಿ. ಹಾಗೆ ಬೇಸಿಗೆ ಕಾಲದಲ್ಲೆಲ್ಲ ಬೇವರು ಇರ್ತೀವಿ, ಅದರ ಬೇವರಿನ ಹನಿಗಳೆಲ್ಲನೂ ಕೂಡ ಇರುತ್ತೆ. ಅದರಿಂದ ನಾವು ಬೆಡ್ಡನ್ನು ಯಾವ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ. ಮೊದಲು ನಾವು ಬೆಡ್ ಮೇಲಿರೋ ಬೆಡ್ಶೀಟನ್ನೆಲ್ಲನೂ ತೆಗೆದು ಎತ್ತಾಕಿ ನಂತರ ನಾವು ಒಂದು ಬ್ರಷ್ನಿಂದ ನೀಟಾಗಿ ಅದ್ರ ಮೇಲಿರುವಂಥ ಡಸ್ಟನ್ನೆಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ನಾವು ಹಾಸಿಗೆ ಮೇಲೆ ಮಕ್ಕಳಿದ್ರಂತೂ ಹತ್ತಿ ತುಳಿತಾನೆ ಇರ್ತಾರಲ್ವ, ಆ ರೀತಿ ಇದ್ದಂಥ ಮನೆಗಳಲ್ಲಿ ತುಂಬಾ ಗಲೀಜಾಗಿರುತ್ತೆ. ಅಂಥ ಬೆಡ್ಗಳನ್ನು ನೀಟಾಗಿ ಒಂದು ಸಲ ಬ್ರಷ್ ಮಾಡಿಕೊಂಡು ಧೂಳನ್ನೆಲ್ಲವನ್ನು ಕೂಡ ತೆಕ್ಕೊಳ್ಬೇಕು. ಹಾಗೆ ಈ ರೀತಿ ಕಾರ್ನರಲ್ಲಂತೂ ಉಂಡೆಗಳ ಥರ ಕಸ ಅಂತೂ ಕಟ್ಕೊಬಿಟ್ಟಿರುತ್ತೆ. ಈ ಥರ ಇದ್ದಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಆವಾಗಿನ ಕಾಲದಲ್ಲೆಲ್ಲ ತಿಗಣೆಗಳಂತೇಳಿ ಆಗ್ತಾಯಿತ್ತು. ಇವಾಗೆಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಬರೀ ಧೂಳನ್ನೆಲ್ಲ ಇರುತ್ತಷ್ಟೇ. ಆ ಧೂಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡ್ರಾಯ್ತು. ಧೂಳೆಲ್ಲ ಕ್ಲೀನ್ ಮಾಡಿದ ನಂತರ ನಾನೀಗ ಅಡುಗೆಗೆ ಯೂಸ್ ಮಾಡುವಂತಹ ಸೋಡಾ ಏನಿದೆ, ಅಡುಗೆ ಸೋಡಾವನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾವನ್ನು ನಾವು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೆಡ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಏನಾದರೂ ಇತ್ತಂದರೆ ಅವೆಲ್ಲವನ್ನು ಕೂಡ ಕ್ಲೀನಾಗಿ ಹೋಗುತ್ತೆ. ಅದಕ್ಕೋಸ್ಕರ ಬೆಡ್ಡಿಗೆ ಎಲ್ಲ ಕಡೆಯೂ ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀಟಾಗಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡ ನಂತರ 1-2 ಗಂಟೆಗಳ ಕಾಲ ಹಾಗೇ ಇದನ್ನು ಬಿಟ್ಬಿಡಬೇಕು. ಇದನ್ನು ಬಿಟ್ಟ ನಂತರ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆಯೂ ನಾನು ಹಾಕಿದ್ದೀನಿ. ನಿಮಗೆ ಇದು ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಏಕೆಂದರೆ ಬೆಡ್ನ ಕಲರು ಹಾಗೆ ಸೋಡಾ ಎರಡೂ ಒಂದೇ ಕಲರ್ ಆಗಿರೋದ್ರಿಂದ. ಈಗ ಇದನ್ನೆಲ್ಲವನ್ನು ಬಿಟ್ಟ ನಂತರ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಎಲ್ಲವನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಎಷ್ಟು ಬರುತ್ತೋ ಅಷ್ಟನ್ನು ನಾವು ಈಗ ಗುಡಿಸ್ಕೊಂಡು ತೆಕ್ಕೊಬಿಡ್ಬೇಕಾಗತ್ತೆ. ಈಗ ನಾವೇನು 2 ಅವರ್ ಬಿಟ್ಟಿರ್ತೀವಲ್ಲ, ಆ ಟೈಮ್ನಲ್ಲಿ ಬೆಡ್ಡಲ್ಲಿರುವಂತಹ ಕೆಟ್ಟ ವಾಸನೆ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಾಗಳು ಏನೇ ಇದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕೆ ಅಂತಲೇ ಹೇಳಿ ಅಡುಗೆ ಸೋಡಾವನ್ನು ಹಾಕೋದು. ನಾವು ಬೆಡ್ಡನ್ನು ಒಗೆಯೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮಕ್ಕಳುಗಳು ಬೆಡ್ ಮೇಲೆ ಆಟ ಆಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಲೀಜಾಗಿದ್ದು ಸ್ಮೆಲ್ ಬರ್ತಾಯಿದ್ರೆ ನಾವು ಬೆಡ್ಡನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಲ್ವಾ. ಅದಕ್ಕೋಸ್ಕರ ಈ ಥರ ಕ್ಲೀನ್ ಮಾಡಿಕೊಂಡ ನಂತರ ನಾನಿಲ್ಲಿ ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ತೆಕ್ಕೊಂಡು ಅದಕ್ಕೆ ಈಗ ನಾನಿಲ್ಲಿ ಸ್ವಲ್ಪ ಶಾಂಪೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶಾಂಪೂ ಬೇಕು ಅದನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಕಂಫರ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಚೆನ್ನಾಗಿ ಸ್ಮೆಲ್ ಬರಲಿ ಅಂತ ಹೇಳಿ. ನಾವು ಬಟ್ಟೆಗಳಿಗೆ ಹಾಕ್ತೀವಲ್ವ, ಆ ಥರ ಇದಕ್ಕೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಯಾವುದಾದ್ರೂ ಒಂದು ಬಟ್ಟೆಯನ್ನು ತೆಗೆದುಕೊಂಡು ನಾವು ಇದನ್ನು ಹಚ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕೈಗೆ ಸ್ಯಾಕ್ಸನ್ನು ಹಾಕ್ಕೊಂಡು ಅದನ್ನು ಹಚ್ಚಿ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಸಿಗೆಯ ಕಾರ್ನರ್ಗಳಲ್ಲಿ ಹಾಗೆ ಸಂಧಿಗಳಲ್ಲೆಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ಈ ರೀತಿ ಸ್ಯಾಕ್ಸನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನೀರನ್ನು ಹಚ್ಕೊಂಡು ಚೆನ್ನಾಗಿ ನೀರನ್ನೆಲ್ಲ ಇಂಟ್ಕೊಂಡು ಸ್ವಲ್ಪ ಒದ್ದೆ ಇರುತ್ತಲ್ವ, ಅದೇ ಸಾಕಾಗುತ್ತೆ. ಜಾಸ್ತಿ ಒದ್ದೆಯನ್ನು ಮಾಡಿಕೊಂಡ್ರೂ ಕೂಡ ಹಾಸಿಗೆಯನ್ನು ಬಿಸಿಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪನೇ ತೇವ ಮಾಡಿಕೊಂಡು ಈ ಥರ ಎಲ್ಲವನ್ನು ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ಈ ರೀತಿ ಒರೆಸ್ಕೊಳ್ಳೋದ್ರಿಂದ ವಾಸನೆ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಹಾಗೆ ನಾವು ಮೊದಲು ಹಾಕ್ಕೊಂಡಿದ್ವಲ್ಲ ಸೋಡಾ, ಅದ್ರ ಪುಡಿ ಏನಾದರೂ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತಂದರೆ ಅದನ್ನು ಕೂಡ ಬಂದುಬಿಡತ್ತೆ. ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನು ಒರೆಸ್ಕೊಂಡ್ಮೇಲೆ ಇದರ ತೇವ ಏನಾದರೂ ಇತ್ತಂದರೆ ಸ್ವಲ್ಪ ಫ್ಯಾನ್ ಹಾಕಿ ಬಿಟ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಟೈಮ್ ಇತ್ತಂದರೆ ಅಥವಾ ಬಿಸಿಲಿತ್ತಂದರೆ ಈ ಹಾಸಿಗೆಯನ್ನು ಜಾಗ ಇತ್ತಂದರೆ ಹೊರಗಡೆ ನಾವು ಬಿಸಿಲಿಗೆ ಹಾಕಿ ಇಟ್ಕೊಳಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ಈಗೆಲ್ಲ ಜಾಗ ಇಲ್ಲದೇ ಇರೋ ಕಾರಣ, ಹಾಗೆ ಕೆಲಸಕ್ಕೆ ಹೋಗೋರ್ಗಂತೂ ಟೈಮ್ ಇಲ್ಲದೇ ಇರೋ ಕಾರಣ ಏನು ಮಾಡೋದಂದರೆ ನೀಟಾಗಿ ಫ್ಯಾನನ್ನು ಹಾಕಿ ಬಿಟ್ಬಿಟ್ರೆ ಆ ಗಾಳಿಗೆ ಸ್ವಲ್ಪ ಏನಾದರೂ ತೇವ ಏನಾದರೂ ಇತ್ತಂದರೆ ನೀಟಾಗಿ ಡ್ರೈ ಆಗುತ್ತೆ. ಈ ರೀತಿಯಾಗಿ ಫ್ಯಾನನ್ನು ಹಾಕಿ ಬಿಟ್ಕೊಂಡ ನಂತರ ನಾನಿಲ್ಲಿ ಕೊನೆಯದಾಗಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾವು ಯಾವುದಾದ್ರೂ ಒಂದು ಪೌಡರನ್ನು ತೆಕ್ಕೊಳ್ಬೇಕಾಗತ್ತೆ. ಯಾವುದಾದ್ರೂ ಚೆನ್ನಾಗಿ ಸ್ಮೆಲ್ ಬರುವಂಥ ಪೌಡರನ್ನು ತೆಕ್ಕೊಂಡು ಈ ಹಾಸಿಗೆಗೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಈ ರೀತಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇತ್ತಂದರೆ ಅದು ನೀಟಾಗಿ ಹೋಗುತ್ತೆ. ಹಾಗೆ ಸ್ವಲ್ಪ ಏನಾದರೂ ನಾವೀಗ ಒರೆಸ್ಕೊಂಡಿದ್ವಲ್ವ ತೇವ ಬಟ್ಟೆ ಮಾಡಿ, ಆ ಬಟ್ಟೆಯಲ್ಲಿ ಏನಾದರೂ ಸ್ವಲ್ಪ ತೇವ ಆಗಿತ್ತಂದರೆ ಹಾಸಿಗೆ ಬಟ್ಟೆ, ಅದರ ತೇವಾಂಶನೂ ಕೂಡ ನೀಟಾಗಿ ಡ್ರೈ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಪೌಡರನ್ನು ತೆಕ್ಕೊಂಡಿದ್ದೀನಿ.
ನಿಮಗೆ ಯಾವ ರೀತಿ ಪೌಡರ್ ಬೇಕನ್ಸುತ್ತೋ ಅದನ್ನು ತೆಕ್ಕೊಳ್ಬೋದು. ಏನೂ ತೊಂದರೆ ಇಲ್ಲ, ಈ ರೀತಿ ಪೌಡರನ್ನು ಹಾಕಿ ನಾವು ಒರೆಸ್ಕೊಳ್ಳೋದ್ರಿಂದ. ಈಗ ಎಲ್ಲ ಕಡೆಯೂ ಕೂಡ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಬೇಕಾದ್ರೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ನೋಡ್ಬೋದು, ಹಾಸಿಗೆಯನ್ನು ನೀಟಾಗಿ ಕ್ಲೀನ್ ಮಾಡಿದಾಗ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ನೋಡಿ. ಈಗ ಈ ರೀತಿ ಎಲ್ಲನೂ ನಾನು ಪೌಡರನ್ನು ಹಾಕ್ಕೊಂಡ ನಂತರ ನೀವು ಇದನ್ನು ಹಾಗೇನಾದರೂ ಬಿಟ್ಟು ಮೇಲೆ ಬೆಡ್ಶೀಟನ್ನು ಹಾಕ್ಕೊಳ್ಬೋದು. ಇಲ್ಲ, ಇದು ಪೌಡರ್ ಈ ಥರ ಬಿಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಕೈಯಿಂದನೇ ನಾವು ಈ ಪೌಡರನ್ನೆಲ್ಲವನ್ನು ಕೂಡ ತೆಕ್ಕೊಂಡು ಬಿಡ್ಬೋದು. ಕೈಯಿಂದ ನಾವು ಈ ಥರ ಒರೆಸ್ಕೊಂಡ್ರೆ ಸಾಕು, ನೀಟಾಗಿ ಪೌಡರ್ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೆಡ್ಡು. ಎಕ್ಸ್ಟ್ರಾ ಇತ್ತಂತೆ ಪೌಡ್ರ್ ಏನಾದ್ರು ಎಕ್ಸ್ಟ್ರಾ ಇತ್ತು ಅಂತ ಅನಿಸಿದ್ರೆ ನೋಡಿ, ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡ್ರೆ ಸಾಕು, ಪೌಡರೆಲ್ಲ ಹೊರಟೋಗುತ್ತೆ. ಹಾಗೆ ಬೆಡ್ ಒಳಗಡೆನೂ ಕೂಡ ಸ್ವಲ್ಪ ಹೋಗುತ್ತಲ್ವ, ಸ್ಮೆಲ್ಲು ತುಂಬ ದಿನಗಳವರೆಗೂ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಬೆಡ್ಗಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.